ರಮೆಂಟ್ ಹೊಡೆದ್ರ ಶರಣ ఏ ತಂಪಾದೇನ್ರಾ ಅಂದ್ರೆ ಲಾಸ್ಟ್ ಫೋನೆ ಈಗ ಲಾಸ್ಟ್ ಒಳಗಡೆ ಪಾಪ ಕದ್ದು ಚೆಂಡ ನೀ ಕೊಡೆ ನಮಸ್ಕಾರ. ಇವತ್ತೇನು ನಮ್ಮ ಮಗರ ಗ್ರಾಮಕ್ಕೆ ಇವತ್ತು ನಾವು ಆಗಮಿಸಿದ್ವಿ. ಎಲ್ಲ ನಮ್ಮ ನಾಯಕರು ಒಗ್ಗೂಡಿಸಿ ಎತ್ತಿನ ಹೊಳೆ ಇದರಲ್ಲಿ ಯೋಜನೆಯಲ್ಲಿ ಇವತ್ತು ಕೊತ್ತಮಂಗಲ, ಅಗರ, ಬೋನಹಳ್ಳಿ, ನಾಗೇನಹಳ್ಳಿ ಅಂಡು ದೊಡ್ಡತಳ್ಳಿ ಗ್ರಾಮಗಳಿಗೆ CC ರೋಡು ವ್ಯವಸ್ಥೆ ಮಾಡಲಿಕ್ಕೆ ಏನು ಅನುಮೋದನೆ ಮಾಡಿಕೊಟ್ಟು ವರ್ಕ್ ಸ್ಟಾರ್ಟ್ ಆಗ್ತದೆ. ನಾಳಿಂದ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ನಮ್ಮ ಎತ್ತಿನ ಹೊಳೆ ಗ್ರೂಪೊಂದಿಗೆ ಇವತ್ತು ಬಂದು ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಎಲೆಕ್ಷನ್ ಆದಾಗಿಂದ ಅಗರ ಗ್ರಾಮಕ್ಕೆ ನಾನು ಬಂದಿರಲಿಲ್ಲ. ಸೊ ಬರಬೇಕಂತ ಕಾರ್ಯಕ್ರಮ ಇಟ್ಕೊಂಡು ನಾವು ಬಂದಿದ್ದೀವಿ. ಅದೇ ರೀತಿ ಏನು ನನ್ನೆಲ್ಲ ಅಗರ ಗ್ರಾಮಸ್ಥರು ನನಗೇನು ಆಶೀರ್ವಾದ ಮಾಡಿದ್ದೀರಿ, ಯಥೇಚ್ಛವಾಗಿ ಓಟ್ ಕೊಟ್ಟು ನನಗೆ ಗೆಲ್ಲಿಸ್ಕೊಟ್ಟಿದ್ದೀರಿ. ಲಾಸ್ಟ್ ಕಳೆದ ಬಾರಿ ನನ್ನ ದೇವಸ್ಥಾನದ ಮಾತು ಕೊಟ್ಟಿದ್ದೆ ಏನಂತಂದರೆ ನನ್ನ ಕಡೆಯಿಂದ 5 ಲಕ್ಷ ಕೊಟ್ಟು ಮುಂದಿನ ದಿವಸ ಏನಾದರೂ ಗೆಲ್ಲಿಸ್ಕೊಟ್ರೆ ಖಂಡಿತವಾಗ್ಲೂ ನಾನು ಸಹಾಯ ಮಾಡ್ತೇನೆ ಅಂತ ಕೂಡ ಹೇಳಿದ್ದೆ. ಈಗಾಗಲೇ ಕೂಡ ಒಂದು ಮುಜರಾಯಿ ಇಲಾಖೆಯಿಂದ ಒಂದು 15 ಲಕ್ಷ ಅನುಮೋದನೆಯನ್ನು ಮಾಡಿಕೊಟ್ಟಿದ್ದೀನಿ ದೇವಸ್ಥಾನಕ್ಕೆ. ನೀವು ಯಾರೂ ಕೇಳಿರಲಿಲ್ಲ, ಅನುಮೋದನೆ ಮಾಡಿಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಲಾಸ್ಟ್ ಕೂಡ ಒಂದು 6 ಲಕ್ಷ 7 ಲಕ್ಷ ಗಂಗಮ್ಮನ ದೇವಸ್ಥಾನಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಒಟ್ಟು ಬಹುಶಃ ನನಗೆ ಒಂದು ನೋವಿನ ಸಂಗತಿ ಏನಂತಂದರೆ ಪ್ರತಿ ವಿಚಾರದಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಒಂದು ಮಾತು ಹೇಳ್ತಾ ಇರ್ತೀನಿ. ದೇವಸ್ಥಾನಕ್ಕೆ ವಿಚಾರಕ್ಕೆ ಬಂದಾಗ, ಹಾಲ್ ವಿಚಾರಕ್ಕೆ ಬಂದಾಗ, ಸ್ಕೂಲ್ ವಿಚಾರಕ್ಕೆ ಬಂದಾಗ ನೀವು ಶಕುನಿ ಥರ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ನೂ ಮೊಳಕೆ ಹೊಡಿರ್ತಕ್ಕಂಥ ಬಿಲ್ಗಳೆಲ್ಲ ಸೇರಿಕೊಂಡು ರಾಜಕೀಯ ಸ್ಟಾರ್ಟ್ ಮಾಡೋರು ಊರಲ್ಲೆಲ್ಲ. ಇವತ್ತೇನಾಗಿದೆ ಅಂತಂದರೆ ಒಬ್ಬ ಅಧ್ಯಕ್ಷನಾಗಿ ಶಾಸಕರಾಗಿ ನಾನು ಸೈನ್ ಮಾಡಿಕೊಟ್ಟೆ. ಬೇಕಂತಲೇ ಅವಮಾನ ಮಾಡಲಿಕ್ಕೆ, ರಾಜಕಾರಣ ಮಾಡಲಿಕ್ಕೆ ಕೆಲವು ಕುತಂತ್ರ ಚಿಕ್ಕ ಇಲಿಗಳೆಲ್ಲ ಉಟ್ಕೊತಾ ಇದ್ದಾವೆ. ದಯವಿಟ್ಟು ನೀವುಗಳು ಸ್ವಲ್ಪ ಎಚ್ಚೆತ್ಕೊಂಡು ಮುಂದಿನ ದಿವಸಗಳಲ್ಲಿ ಇದಕ್ಕೆಲ್ಲ ತಾವು ಉತ್ತರ ಕೊಡಬೇಕಾಗುತ್ತೆ. ನೀವೆಲ್ಲ ಹೇಳ್ತೀರಿ ಶಾಸಕರು ಬಂದಿಲ್ಲ ಅಂದ್ಬಿಟ್ಟು. ಯಾಕೆ ಬಂದಿಲ್ಲ ಅನ್ನೋದು ಕೇಳಬೇಕಲ್ಲ ನೀವು. ನೀವು ಓಟ್ ಹಾಕಿರೋರು, ನನಗೆ ಗೆಲ್ಸಿರೋರು, ಅನ್ನ ಹಾಕಿರೋರು, ಒತ್ತಿರೋರು ಯಾಕೆ ಬಂದಿಲ್ಲ ಅಂತ ಕೇಳಬೇಕಾಗುತ್ತೆ. ಕೆಲವು ಈಗೀಗ ಬೆಳೀತಕ್ಕಂಥ ಮೊಳಕೆಗಳೆಲ್ಲ ಎದ್ದು ಇವತ್ತು ಗಿಡಗಳಾಗ್ತಾ ಇದ್ದಾವೆ. ಸೊ ಅದರಿಂದ ರಾಜಕಾರಣ ಮಾಡಲಿಕ್ಕೆ ಮಾಡಿ ಒಳ್ಳೆ ಹೆಲ್ತಿ ರಾಜಕಾರಣ ಮಾಡೋಣ. ಕುತಂತ್ರ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಒಬ್ಬ ಪ್ರೋಟೋಕಾಲ್ ಪ್ರಕಾರವಾಗಿ ಒಬ್ಬ ಶಾಸಕನಾಗಿ ಮೊದಲ ಪ್ರಜೆ ನಾನು. ಓಕೆ, ಈ ತಾಲೂಕಿನ ಸುಪ್ರೀಮು ಅದಲ್ವಾ, ಎಲ್ಲ ಡಿಪಾರ್ಟ್ಮೆಂಟು ನಮ್ಮ ಅಂಡರ್ ಬರ್ತವೆ ಅದಲ್ವಾ. ಸೊ ಅದರಲ್ಲಿ ಕೆಲವು ಹುಡುಗರು ದೊಡ್ಡ ಮಟ್ಟಕ್ಕೆ ರಾಜಕಾರಣ ಮಾಡಲಿಕ್ಕೆ ಹೋಗ್ತಿದ್ದಾರೆ. ನಿಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನಿಮ್ಗೆ ಒಳ್ಳೇದಾಗಲಿ, ಇದೇ ನಿಮ್ಗೆ ಒಳ್ಳೇದು ಹೇಳ್ತೆ ಅಂತಂದರೆ ಖಂಡಿತವಾಗಿ ಒಳ್ಳೇದಾಗಲಿ. ಸೊ ಅದರಿಂದ ನಾನು ನೆಕ್ಸ್ಟ್ ವಾರದಲ್ಲಿ ಬರ್ತಾಯಿದ್ದೀನಿ, ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಈ ಬಲರಾಮೇಗೌಡರು ಎಲ್ಲ ಕಮಿಟಿ ಸೇರಲಿ, ಬಂದಾದಮೇಲೆ ಅಲ್ಲೇ ನಿಮ್ಗೆ LOC ಲೆಟ್ರ್ ಕೊಡ್ತೀನಿ, 15 ಲಕ್ಷಕ್ಕೆ ಲೆಟ್ರ್ ಕೊಡ್ತೀನಿ. ನೀವು ಯಾರೂ ಕೇಳಿರಲಿಲ್ಲ ಅದಲ್ವಾ. ಈಗಾಗಲೇ ಘಟ್ಟ ದೇವಸ್ಥಾನಕ್ಕಾಗಲಿ, ಊರ್ಕೊಂಡ್ಬಿಟ್ಟು ದೇವಸ್ಥಾನಕ್ಕಾಗಲಿ ಒಂದು 6 ದೇವಸ್ಥಾನಕ್ಕೆ 15 ಲಕ್ಷ 1 ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡ್ಕೊಳ್ತೀವಿ. ಯಾಕಂದರೆ ನಮಗೆ ಗೊತ್ತು ಇದು ಮೂಲ ಸ್ಥಾನ ಮುಳಬಾಗಲ ತಾಲೂಕಲ್ಲಿ ದೇವಸ್ಥಾನಕ್ಕೆ ನಾಡು. ಇವತ್ತು ಯಥೇಚ್ಛವಾಗಿ ದೇವಸ್ಥಾನ ನಾಡು. ಈಗ ಗರುಡ ದೇವಸ್ಥಾನಕ್ಕೆ, ಕುಡುಮಲ ದೇವಸ್ಥಾನಕ್ಕೆ, ವಿರೂಪಾಕ್ಷಿ ದೇವಸ್ಥಾನಕ್ಕೆ, ಅವಣಿ ದೇವಸ್ಥಾನಕ್ಕೆ, ದರ್ಗಾ ದೇವಸ್ಥಾನಕ್ಕೆ ಇದು ದೊಡ್ಡ ಮಟ್ಟಕ್ಕೆ ಅಮೌಂಟ್ ಬಂದಿದೆ. ಇವತ್ತು ನಮ್ಮ ಈ ದೇವಸ್ಥಾನಕ್ಕೆ, ಕುರುಮಲ ದೇವಸ್ಥಾನಕ್ಕೆ ಸುಮಾರು 98 ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಮೌಂಟ್ ಬಂದು ವರ್ಕ್ ನಡೆಸ್ತಾ ಇದ್ದೀವಿ. ಸೊ ನನ್ನ ಡಿಪಾರ್ಟ್ಮೆಂಟಿಂದ 60 ಲಕ್ಷ ಅಮೌಂಟ್ ಬಂದಿದೆ. ವಿರೂಪಾಕ್ಷದಲ್ಲಿ 60 ಲಕ್ಷ ಅಮೌಂಟ್ ಬಂದಿದೆ. 6 ಕೋಟಿ ರೂಪಾಯಿ ಬಂದು ಇದಕ್ಕೆ ಬಂದಿದೆ, ಏನಕ್ಕೆ ಬಂದಿದೆ, ಅವಣಿಗೆ ಬಂದಿದೆ. ಇವತ್ತು ನಮ್ಮ ಇಡೀ ಮುಳಬಾಗಲ ತಾಲೂಕು ಗೊತ್ತಾಗಬೇಕಾದ್ರೆ ಈ ದೇವಸ್ಥಾನಗಳಿಂದ, ಗರುಡ ದೇವಸ್ಥಾನ ಇರ್ಬೋದು, ಕುಡುಮಲ ದೇವಸ್ಥಾನ ಇರ್ಬೋದು, ಯಥೇಚ್ಛವಾಗಿ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದೇ ಲೆಕ್ಕದಲ್ಲಿ ನಾನು ನೋಡಿದೆ ಎಲ್ಲ ಒಂದು ಕಡೆ ಮಾತು ಕೊಟ್ಟಿದ್ದಲ್ಲ ಅಗ್ರಕ್ಕೆ ಅಂದ್ಬಿಟ್ಟು. ನಾನು ಬಂದಾಗೆಲ್ಲ ಕಂಪ್ಲೀಟ್ ಆಗ್ತಾಯಿಲ್ಲ. ನೀವು ಯಾರು ಕೇಳಿಲ್ಲ, ಆದರೂ ಕೂಡ ಅಮೌಂಟ್ ಅನುಮೋದನೆ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಒಬ್ಬ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಒಪ್ಕೊಂಡು ಲೆಟ್ರನ್ನ ಮಾಡಿ LOC ಕೊಟ್ಟಿದ್ದಾರೆ. ನೀವೆಲ್ಲ ಸೇರಿ, ಎಲ್ಲ ಕಮಿಟಿ ಎಲ್ಲ ಸೇರಿ ಒಂದು ದಿವಸ ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ, ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ. ಆಗ್ಬೋದಾ? ಅಗರ ಬಂದು ನನ್ನ ಮೊದಲು ಬೂತು. ಈ ಜನ ಎಲ್ಲ ಒಳ್ಳೆಯವರಂತ ನಾನು ಅನ್ಕೊಂತೀನಿ. ದಯವಿಟ್ಟು ಮೊಳಕೆಗಳೆಲ್ಲ ರಾಜಕಾರಣ ಮಾಡಬೇಕು, ಹೆಲ್ತಿ ರಾಜಕಾರಣ ಮಾಡಿ ಆಯ್ತಲ್ವಾ. ನಾನು ಇನ್ನೂ ರಾಜಕಾರಣ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕಾಗುತ್ತೆ. ರಾಜಕಾರಣ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗ್ತದೆ ಆಯ್ತಲ್ವಾ. ಎಲ್ಲರನ್ನೂ, ಎಲ್ಲ ಜಾತಿಯವ್ರನ್ನೂ, ಸರ್ವಜನಾಂಗಿ ಶಾಂತಿ ತೋಟ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗಿ ನಾವು ಟ್ರೈ ಮಾಡೋಣ ಅದಲ್ವಾ. ನಾವು ಫಸ್ಟ್ ಆದ್ಯತೆ ಕೊಡೋಣ ಅದಲ್ಲ. ಇಲ್ಲಾಂದರೆ ಅವ್ರು ರಾಜಕಾರಣ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್ ಆಯ್ತಲ್ಲ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ CC ರೋಡ್ಗಳು, ಐಮಾಸ್ ರೋಡ್ಗಳು ಮತ್ತು ವಾಲ್ಮೀಕಿ ಒಂದು ಭವನ
ಈಗಾಗಲೇ ಹೇಳಿ ನಮ್ಮ ಗೌಡ್ರು ಹೇಳಿದ್ದಾರೆ, ರಾಮೇಗೌಡರು ವಾಲ್ಮೀಕಿ ಜನಾಂಗ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಇದಕ್ಕೊಂದು 17 ಲಕ್ಷ ರೂಪಾಯಿ ವಾಲ್ಮೀಕಿಗೆ ಭವನ ಕಟ್ಟಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ.